ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನಿವತ್ತು ಆರೋಗ್ಯಕರವಾದಂಥ ರಾಗಿ ದೋಸೆ ಮಾಡ್ತಾಯಿದ್ದೀನಿ. ತುಂಬ ಸುಲಭವಾಗಿ ಮಾಡ್ಬೋದು, ಹಾಗೆ ಅಷ್ಟೇ ರುಚಿಯಾಗಿರುತ್ತೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ದೊಡ್ಡವರಿಂದ ಚಿಕ್ಕವ್ರಿಗೆ ಎಲ್ಲರಿಗೂ ಇದು ಇಷ್ಟ ಆಗುತ್ತೆ. ಬನ್ನಿ ಹೇಗೆ ಮಾಡೋದು ಮೊದಲಿಗೆ ನೋಡೋಣ. ನೋಡಿ, ನಾನಿಲ್ಲೊಂದು ಬಟ್ಲು ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ 1/4 kg ಆಗೋಷ್ಟು, ಒಂದು ಬಟ್ಲಷ್ಟು ರಾಗಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನೋಡಿ ಈ ಥರ ಅದಕ್ಕೆ ನಾನಿಲ್ಲಿ ಅದ್ರ ಜೊತೆಗೇ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ಸ್ವಲ್ಪ ಜೀರಿಗೆ ಕೂಡ ಸೇರಿಸ್ಕೊತಾ ಇದ್ದೀನಿ, ಒಂದು 1/4 ಟೀ ಸ್ಪೂನಷ್ಟು. ಹಾಗೆ ಒಂದು ಚಿಕ್ಕ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ, ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೋಡಿ ಈ ಥರ ಹಾಕಾದ್ಮೇಲೆ ಮೊದಲಿಗೆ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನಾವು ಹಾಕಿರೋ ಉಪ್ಪು, ಕ್ಯಾರೆಟು ಎಲ್ಲನೂ ಇದಕ್ಕೆ ಮಿಕ್ಸ್ ಆಗೋ ಥರ. ಆಮೇಲೆ ನೀರು ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ಕೊಳ್ಳೋಣ. ಆದಷ್ಟು ಇದು ತೆಳ್ಳಗಿರಬೇಕು ದೋಸೆ, ಆವಾಗಲೇ ಚೆನ್ನಾಗಿ ಬರೋದು. ಕಲಸಿದ ತಕ್ಷಣ ಹಾಕ್ಬಾರ್ದು, ಕಲಸಿ ಒಂದು 10 ನಿಮಿಷನಾದರೂ ಇಟ್ಟಾದಮೇಲೆ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಕಲಸಿದಾಗಿದೆ ನೀಟಾಗೆ. ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ. ನಾನು ಇನ್ನೊಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸಾಕಾಗುವಷ್ಟು ನೀರನ್ನ ಹಾಕಿ ನೆನೆಯೋಕ್ಕೆ ಇಟ್ಕೊಂಡ್ಬಿಡ್ತೀನಿ. ನಾನು ಇದಕ್ಕೆ ಬೇರೆ ಹಿಟ್ಟು ಯಾವುದೂ ಹಾಕಿಲ್ಲ, ಬರೀ ಪ್ಲೇನ್ ರಾಗಿ ಹಿಟ್ಟು ಅಷ್ಟೇ. ನೋಡಿ ಇವಾಗ ನಾನು ಇದು ಕಲಸಿದಾಗಿದೆ. ಇದನ್ನು ನಾನೊಂದು 10 ನಿಮಿಷ ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ. ಸೊ ಇದು 10 ನಿಮಿಷ ಆದಮೇಲೆ ನೋಡಿ, ನಾನು ಇಲ್ಲಿ ದೋಸೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ತವಾ ಕಾಯ್ದಿದೆ, ನಾನು ದೋಸೆ ಹಾಕ್ತಾಯಿದ್ದೀನಿ. ಇದೇ ರೀತಿಯೇ ದೋಸೆನ ಹರಡಬೇಕಾಯ್ತೈತೆ ನಾವು. ನೋಡಿ ಈ ಥರನೇ ತೆಳುಗಿರಬೇಕು, ಹರಡಬೇಕಾಗತ್ತೆ. ನೋಡಿ ಈ ಥರ ಇಷ್ಟು ತೆಳ ಇದ್ದರೆ ಸಾಕಾಗುತ್ತೆ, ಅವಾಗ ಚೆನ್ನಾಗೂ ಬರುತ್ತೆ, ಅಂಟಿಸೋದಿಲ್ಲ, ಏನೂ ಇಲ್ಲ. ನೋಡಿ ಇದನ್ನು ನಾನು ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ. ಲಿಡ್ ಕ್ಲೋಸ್ ಮಾಡೋದ್ರಿಂದ, ತಟ್ಟೆ ಮುಚ್ಚೋದ್ರಿಂದ ಚೆನ್ನಾಗಿ ಬೇಯುತ್ತೆ, ಬೇಗನೂ ಬೇಯುತ್ತೆ ಹಬೆನಲ್ಲಿ. ಹಾಗಾಗಿ ನೋಡಿ ಈ ರೀತಿ ಮುಚ್ಚಿಟ್ಬಿಡ್ಬೇಕಾಗತ್ತೆ. ಬೆಳಗಿನ ತಿಂಡಿಗಾದರೆ ತುಂಬ ಸುಲಭವಾಗಿ ಮಾಡ್ಕೋಬೋದು. ಹಾಗೆ ಸಂಜೆಗೂ ಕೂಡ ನಾವು ಇದನ್ನು ಮಾಡ್ಕೋಬಹುದು, ತುಂಬ ರುಚಿಯಾಗಿರುತ್ತೆ. ಮತ್ತು ಮಕ್ಕಳಿಗಂತೂ ಹಶ್ವಾದಾಗ ಇದನ್ನು ಮಾಡಿಕೊಟ್ಟಾಗ ನಿಜವಾಗ್ಲೂ ಹೊಟ್ಟೆ ತುಂಬುತ್ತೆ, ಅಷ್ಟು ರುಚಿಯಾಗಿರುತ್ತೆ. ನೋಡಿ ಇವಾಗ ಲಿಡ್ ತೆಗೆದಾಗಿದೆ, ಚೆನ್ನಾಗಿ ಬೆಂದಿದೆ. ಇದಕ್ಕೆ ಮೊದಲಿಗೆ ನಾನು ಸ್ವಲ್ಪ ಎಣ್ಣೆನ ಸುತ್ತನೂ ಹಾಕ್ಕೊಂಬಿಡ್ತೀನಿ. ನಾವು ಇದನ್ನು ಮೀಟಿ ಅಂದರೆ ತೆಗಿಯೋ ಥರ ಮೀಟಿ ತೆಗಿಯೋ ಅಂಥದ್ದು ಏನು ಇರೋದಿಲ್ಲ. ಸುತ್ತನೂ ನಾವು ನೀರು ದೋಸೆ ಹಾಕಿದಾಗ ಹೇಗೆ ತವ ಬಿಟ್ಕೊಂಡು ಬರುತ್ತಲ್ಲ, ಅದೇ ಥರನೇ ಇದನ್ನು ಬಿಟ್ಕೊಂಡು ಬರುತ್ತೆ. ತುಂಬ ಬಲವಂತವಾಗಿ ತೆಗಿಬೇಕು, ಅಂಟ್ಕೊಂಬಿಡುತ್ತೆ. ಆ ರೀತಿ ಏನೂ ಆಗೋಲ್ಲ, ತುಂಬ ಸುಲಭವಾಗಿ ಬರುತ್ತೆ. ನೋಡಿ ಈ ರೀತಿ. ಅದೇ ಸ್ವಲ್ಪ ನಿಧಾನಕ್ಕೆ ತೆಕ್ಕೊಳ್ಳಿ, ಯಾಕೆಂದರೆ ನಾವು ತೆಳಾಗಿ ಹಾಕಿರ್ತೀವಲ್ಲ, ಹಾಗಾಗಿ ಅಷ್ಟೇ. ನೋಡಿದ್ರೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋಂಥ ರಾಗಿ ದೋಸೆನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಂದು ವೇಳೆ ನೀವು ಇದೇ ಥರ ಮಾಡಿದ್ರೂ ನನಗೆ ತಿಳಿಸಿ ಅಂತೇಳಿ ಕೇಳ್ಕೊತೀನಿ. ಸೊ ಇಲ್ಲಿವರೆಗೂ ಯಾರೆಲ್ಲ ವೀಡಿಯೋ ನೋಡಿದ್ರು ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತೇಳಿ ಕೇಳ್ಕೊತೀನಿ. ಹಾಗೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರೆ, ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿದ್ರೆ ನೀವು ನಾನು ಹಾಕೋ ವೀಡಿಯೋ ನೋಟಿಫಿಕೇಷನಲ್ಲಿ ನಿಮಗೆ ಬರುತ್ತೆ. ಸೊ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ವೀಡಿಯೋ ನೋಡಿದ್ದಕ್ಕೆ.